ಆ, ಸರ್, ಮೊದಲನೇ ಪ್ರಶ್ನೆ, ನಿಮ್ಮ ಪ್ರೈಮರಿ ಎಜುಕೇಶನ್ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ನಡೀತು ಮತ್ತೆ ಅದು ಕನ್ನಡ ಮೀಡಿಯಂ ಅಂತ ನಾನು ಭಾವಿಸಿದ್ದೀನಿ. ಆ ಎಜುಕೇಶನ್ ನಿಮ್ಮ ಆನಂತರದ ಆಲೋಚನಾ ಕ್ರಮದ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಒಂಚೂರು. ಪ್ರೈಮರಿ ಎಜುಕೇಶನ್ ಅಂದರೆ ಪ್ರಾಥಮಿಕ ಶಾಲೆ ನಮ್ಮೂರಲ್ಲೇ ಇತ್ತು. 1ನೇ ತರಗತಿಯಿಂದ ಆಗ 8ನೇ ತರಗತಿಯವರೆಗೆ ಓದ್ಬೋದಿತ್ತು. ಪ್ರೈಮರಿ ಸ್ಕೂಲು ಅಥವಾ ಮಿಡ್ಲ್ ಸ್ಕೂಲ್ ಅಂತ ಕರಿತಾ ಇದ್ರು. ಅದು ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಒಂದು ಚಿಕ್ಕ ಹಳ್ಳಿ, ಅದು ಕಂಪ್ಲಾಪುರ ಅಂತ. ಆ ಊರಿನಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂಡೆ. ಅಲ್ಲಿ ನನಗೆ ಒಬ್ಬರು ಕನ್ನಡ ಅಧ್ಯಾಪಕರಿದ್ದರು. ಅವರು ದಕ್ಷಿಣಾಮೂರ್ತಿ ಅಂತ ಹೇಳಿ, ಅವರು ಪಕ್ಕದ ಊರು ಪಿರಿಯಾಪಟ್ಟಣದಿಂದ ಹೋಗಿ ಬಂದು ಮಾಡ್ತಾ ಇದ್ರು. ಅವರು ಪಾಠ ಮಾಡ್ತಾ ಇದ್ದದ್ದು ಮತ್ತು ಅವರು ಕೆಲವು ಕವಿತೆಗಳನ್ನ, ಹಾಡುಗಳನ್ನ ನಮಗೆ ಹೇಳ್ಕೊಡ್ತಾ ಇದ್ದಿದ್ದು, ಇದು ಸ್ವಲ್ಪ ನನ್ನ ಮೇಲೆ ಭಾಳ ಪರಿಣಾಮ ಬೀರ್ತು ಅಂತ ನನಗನ್ಸುತ್ತೆ ಈಗ ಹಿಂದೆ ತಿರುಗಿ ನೋಡಿದಾಗ. ಅದು ಅಲ್ಲದೆ ನಮಗೆ ಒಂದು AR ಕೃಷ್ಣಶಾಸ್ತ್ರಿಗಳ ವಚನ ಭಾರತದ ಒಂದು ಭಾಗ 8ನೇ ತರಗತಿಯಲ್ಲಿ ಟೆಕ್ಸ್ಟ್ ಪಠ್ಯದ ಭಾಗ ಆಗಿತ್ತು. ಅದನ್ನು ಪಾಠ ಮಾಡಿದ ವಿಧಾನ ಇದೆಯಲ್ಲ, ಅದು ನನ್ನ ಮೇಲೆ ಇನ್ನೂ ಪರಿಣಾಮ ಬೀರಿದೆ ಅಂತ ಕಾಣಿಸುತ್ತೆ. ಆಮೇಲೆ ಬೇಂದ್ರೆಯವರ ಒಂದೆರಡು ಕವಿತೆಗಳು ಇವೆಲ್ಲವೂ ಕೂಡ ಭಾಳ ಮಸಕ್ ನೆನಪಲ್ಲಿ ಅದು ಪರಿಣಾಮ ಬೀರ್ತು ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಪ್ರೈಮರಿ ಎಜುಕೇಷನ್ ನನ್ನ ಮೇಲೆ ಬಹಳ ಪರಿಣಾಮ ಬೀರಿದ ಅಧ್ಯಾಪಕರು ಯಾರೂ ಇಲ್ಲ. ಹೆದರಿಕೆ ಹುಟ್ಟಿಸ್ತಾ ಇದ್ದ ಅಧ್ಯಾಪಕರಿದ್ದರು. ಒಬ್ಬರು ಇಂಗ್ಲೀಷ್ ಅಧ್ಯಾಪಕರಿದ್ದರು, ಹೊನ್ನೇಗೌಡ ಅಂತ ಹೇಳಿ. ಅವ್ರು ಇಂಗ್ಲೀಷ್ ಮೇಷ್ಟ್ರು ಅಂತ ಕರಿತಾ ಇದ್ವಿ ನಾವು. ಆ ಇಂಗ್ಲೀಷ್ ಅವರು ಸಣ್ಣೇಗೌಡರು ಬೀದಿಲಿ ಬರ್ತಾ ಇದ್ದಾರೆ ಅಂದರೆ ನಾವು ಮನೆ ಒಳಗಡೆ ಓಡೋಗ್ಬಿಡ್ತಾ ಇದ್ವಿ. ಅವ್ರು ನೋಡ್ತಾನೆ ಇರಲಿಲ್ಲ ನಾವು. ಅಂದರೆ ಅದು ಇಂಗ್ಲೀಷ್ ಬಗ್ಗೆ ಇದ್ದ ಹೆದರಿಕೆನೋ ಸಣ್ಣೇಗೌಡರ ಬಗ್ಗೆ ಇದ್ದ ಹೆದರಿಕೆನೋ ಗೊತ್ತಿಲ್ಲ. ಎನಿವೆ, ಪ್ರೈಮರಿ ಸ್ಕೂಲು ಓದು ಬಹಳ ಗಾಢವಾದ ಪರಿಣಾಮ ಏನು ಬೀರಿಲ್ಲ ನನ್ನ ಮೇಲೆ. ಅಲ್ಲ, ಅದು ಆಕ್ಚುಲಿ ಪ್ರಶ್ನೆ ಕೇಳಿದ ಉದ್ದೇಶ ಏನು ಅಂದ್ರೆ, ನೀವು BSc ಮಾಡಿ ಆನಂತರದಲ್ಲಿ ಕನ್ನಡ ಸಾಹಿತ್ಯ ಓದೋದಕ್ಕೆ ಬಂದ್ರಿ. ಮತ್ತು ನಿಮ್ಮ ಕರಿಯರನ್ನು ಅಲ್ಲೇ ರೂಪಿಸ್ಕೊಂಡು ಆನಂತರದಲ್ಲೂ ಸಾಹಿತ್ಯದ ವಲಯದಲ್ಲಿ, ಭಾಷಾ ಅಧ್ಯಯನದ ವಲಯದಲ್ಲಿ ಉಳಿದ್ರಿ. ಅದಕ್ಕೆ ಬೀಜರೂಪವಾಗಿ ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ಏನಾದರೂ ಪ್ರಭಾವ ಇದ್ದಿರಬಹುದಾ, ಪ್ರೇರಣೆ ಇದ್ದಿರಬಹುದಾ? ಪ್ರಾಥಮಿಕ ಹೇಳೋಕ್ಕಾಗೋದಿಲ್ಲ, ಬಟ್ ಹೈಸ್ಕೂಲಲ್ಲಿ ಇದ್ದೇನು ಕಾಣಿಸುತ್ತೆ. ಹೈಸ್ಕೂಲಲ್ಲಿ ನನಗೆ ಪಾಠ ಮಾಡಿದವರು ಭಾಳ ವಿಚಿತ್ರವಾದ ವ್ಯಕ್ತಿಗಳು. ಅದರಲ್ಲಿ ಒಬ್ಬರು ವಸಂತ್ ಕುಮಾರ್ ಅಂತಿದ್ದರು. ಅವರು ಬಹಳ ಒಳ್ಳೆಯ ಅಧ್ಯಾಪಕರು. ಅವರು ಆ ಕ್ಲಾಸ್ಗಳಲ್ಲಿ ಅವರು ಶೇಕ್ಸ್ಪಿಯರ್ ಪಾಠ ಮಾಡ್ತಾಯಿದ್ರು. ಇಂಗ್ಲಿಷ್ ಮೇಷ್ಟ್ರು? ಇಲ್ಲ, ಅವ್ರು ಸೈನ್ಸ್ ಮೇಷ್ಟ್ರು. ಸೈನ್ಸ್ ಮೇಷ್ಟ್ರು ಶೇಕ್ಸ್ಪಿಯರ್ ಪಾಠ ಶೇಕ್ಸ್ಪಿಯರ್ ನಾಟಕಗಳು ಪಾಠ ಮಾಡ್ತಾ ಇದ್ರು ನಮಗೆ. ಓಹೋ. ಅದರಲ್ಲಿ ಅವರು ನಮಗೆ ಮ್ಯಾಕ್ಬೆತ್ ಕಥೆಗಳನ್ನ, ನಾಟಕವನ್ನು ಕುರಿತು ಹೇಳಿದ್ದಾರೆ, ಹ್ಯಾಮ್ಲೆಟ್ನ ಕುರಿತು ಹೇಳಿದ್ದಾರೆ, ಲಿಯರ್ನ ಪಾಠಗಳು ಹೇಳ್ತಾ ಇದ್ದಾರೆ. ಸೊ ಅದರಿಂದಾಗಿ ನನಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಾಹಿತ್ಯ ಕೃತಿಗಳ ಬಗೆಗೆ, ಸಾಹಿತ್ಯದ ಓದು ಅಥವಾ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಒಲವು ಬಂದಂಗೆ ಕಾಣಿಸುತ್ತೆ ಈಗ ನೋಡಿದ್ರೆ. ಆಮೇಲೆ ಇನ್ನೊಂದೇನಾಯ್ತು ಅಂತಂದ್ರೆ, ಅದೇ ಹೊತ್ತಿಗೆ ನಮ್ಮ ಊರಲ್ಲಿ ಒಂದು ವಯಸ್ಕರ ರಕ್ಷಣಾ ಸಮಿತಿ ಲೈಬ್ರರಿ ಇತ್ತು. ಅದು ಬಹಳ ಜನ ಏನು ಬಳಸ್ತಾ ಇರಲಿಲ್ಲ, ವಯಸ್ಕರರು ಯಾರೂ ಬಳಸ್ತಾ ಇರಲಿಲ್ಲ. ಸೊ ನಾವು ಆ ಲೈಬ್ರರಿಯಿಂದ ಪುಸ್ತಕಗಳು ತುಂಬ ಭಾಳ ಒಳ್ಳೊಳ್ಳೆ ಪುಸ್ತಕಗಳಿರ್ತಿದ್ವು ಅದರಲ್ಲಿ. ಆಗ ಬೆಳಕು ಅನ್ನೋ ಪತ್ರಿಕೆ ಬರ್ತಾಯಿತ್ತು, ಪುಸ್ತಕ ಪ್ರಪಂಚ ಅಂತ ಹೇಳಿ ಒಂದು ಮಾಸಪತ್ರಿಕೆ ಬರ್ತಾಯಿತ್ತು. ಅವನ್ನೆಲ್ಲನೂ ಕೂಡ ನಾನು ರೆಗ್ಯುಲರ್ ಆಗಿ ಅಲ್ಲಿಂದ ಬಾರೋ ಮಾಡ್ಕೊಂಡು ತಗೊಂಡು ಬಂದು ಮನೆಯಲ್ಲಿ ಓದ್ತಾ ಇದ್ದೆ. ಇದು ಕೂಡ ನಾನು ಓದೋದಕ್ಕೆ ಕಾರಣ ಆಗಿರ್ಬೋದು, ಸಾಹಿತ್ಯದ ಬಗೆಗೆ ಆಸಕ್ತಿ ಬರೋದಕ್ಕೆ ಕಾರಣ ಆಗಿರ್ಬೋದು. ಮೂರನೇ ಕಾರಣ ಏನು ಅಂತಂದರೆ, ನಮ್ಮೂರಲ್ಲಿ ಒಬ್ಬರು ಪೇಂಟರ್ ಇದ್ದರು, ಮಲ್ಲಪ್ಪ ಅಂತ ಹೇಳಿ. ಅವರು ಆ ಊರಲ್ಲಿ ಅವ್ರ ಅಡಿಕೆ ವ್ಯಾಪಾರಿ. ಅವರು ನಮ್ಮ ತಂದೆಗೆ ಗೆಳೆಯರಾಗಿದ್ದವರು ಒಬ್ಬರು ಚಿಕ್ಕಪ್ಪ ಅವರು ಮನೆಯಲ್ಲಿ ಬಹಳ ಒಳ್ಳೆ ಲೈಬ್ರರಿ ಇಟ್ಕೊಂಡಿದ್ರು. ಅವ್ರು ಯಾಕೆ ಅದನ್ನು ಡೆವಲಪ್ ಮಾಡಿಕೊಂಡ್ರು, ಯಾವುದೋ ಕಾರಣ ಆಗಿತ್ತು ನನಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಆ ಕಾಲಕ್ಕೆ ಅವರು ಯಂಗ್ ಇಂಡಿಯಾ ಪತ್ರಿಕೆಯನ್ನು ಅಲ್ಲಿಗೆ ತರಿಸ್ತಾ ಇದ್ರು. ಓಹೋ. ಆಮೇಲೆ ಬಹಳ ಒಳ್ಳೆಯ ಪುಸ್ತಕಗಳು ಅವ್ರ ಹತ್ರ ಇತ್ತಿದ್ದು.
ಸೊ ಅದರಲ್ಲೂ ಕೂಡ ಗಾಂಧಿಯನ್ ಲಿಟ್ರೇಚರ್ ತುಂಬ ಹೆಚ್ಚು. ನಮ್ಮಪ್ಪ ಅಲ್ಲಿಂದ ಆವಾಗ ಪುಸ್ತಕಗಳು ತೊಗೊಂಡ್ಬರ್ತಾ ಇದ್ರು ಅವ್ರ ಲೈಬ್ರರಿಯಿಂದ. ಸೊ ಆದ್ದರಿಂದ ಪುಸ್ತಕಗಳನ್ನ ಓದುವ ಅಭ್ಯಾಸ ಸ್ವಲ್ಪ ನನಗೆ ಆ ಕಾರಣದಿಂದಲೂ ಬಂದಿರ್ಬೋದು. ಅದರಿಂದ ಏನಾಯಿತು, ಆಮೇಲೆ ಅವರ ಮಲ್ಲಪ್ಪ ಅನ್ನೋರು ಏನು ಮನೆಯ ಕಾರಣದಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಅವರ ಲೈಬ್ರರಿ ಡಿಸ್ಮ್ಯಾಂಟ್ಲ್ ಆಗೋಯ್ತು. ಅವ್ರದ್ದು ಎಷ್ಟೋ ಪುಸ್ತಕಗಳು ನಮ್ಮನೆ ಬಂದ್ಬಿಟ್ಟು, ಹೀಗಾಗಿ ಆ ಪುಸ್ತಕಗಳನ್ನ ಓದುವ ಅವಕಾಶ ನನಗೆ ದೊರಕ್ತು ಅಂತ ಕಾಣಿಸುತ್ತೆ. ಅಂದರೆ ಇವೆಲ್ಲ ಕ್ಯುಮ್ಯುಲೇಟಿವ್ ಆಗಿರ್ಬೋದು, ಸಾಹಿತ್ಯದ ಬಗೆಗೆ ಅಥವಾ ಓದಿನ ಬಗೆಗೆ, ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಓದಿನ ಬಗೆಗೆ ಒಂದು ಆಸಕ್ತಿ ಬೆಳೆಯೋದಕ್ಕೆ ಮತ್ತು ಓರಿಯೆಂಟೇಷನ್ ಸಿಗೋದಕ್ಕೆ ಅದು ಕಾರಣ ಆಗಿರ್ಬೋದು ಅಂತ ಅನ್ಸುತ್ತೆ. ಬಟ್ ಹೈಸ್ಕೂಲಲ್ಲಿ ಈ ಈ ವಸಂತ್ ಕುಮಾರ್ ಅವರ ಪಾಠ ನನ್ನ ಮೇಲೆ ಬಹಳ ಗಾಢವಾದ ಪರಿಣಾಮ ಬೀರಿದೆ ಅಂತ ನಿಸ್ಸಂದೇಹವಾಗಿ ಹೇಳ್ಬೋದು ನಾನು. ಆಮೇಲೆ PUC ಓದೋದಕ್ಕೆ ನ್ಯಾಷನಲ್ ಕಾಲೇಜಿಗೆ ಬಂದೆ. ನ್ಯಾಷನಲ್ ಕಾಲೇಜಿನ PUC ಏನಂತ ಪರಿಣಾಮಕಾರಿಯಾದ ಪ್ರಭಾವಶಾಲಿಯಾದ ಕಾಲ ಏನಾಗಿರಲಿಲ್ಲ. ಅದು ಭಾಳ ಹೆಚ್ಚಿನವ್ರು ಪಾಠ ಮಾಡಿದ್ರು ಅಂತ ಹೇಳ್ಬೋದು. ಈಗ ಬೇಕಾದಷ್ಟು ಅಧ್ಯಾಪಕರುಗಳ ಪರಿಚಯ ಆಯ್ತೆ ಹೊರತು. ಬಟ್ PUC ಸೈನ್ಸೇ ಸೈನ್ಸೇ. ಹೈಸ್ಕೂಲಲ್ಲಿ ನಾನು ಸೈನ್ಸ್ನಲ್ಲಿ ಆಗ ಏಕೀಕರಣಗೊಂಡ ಮೈಸೂರಿನ ಕರ್ನಾಟಕದ ಮೊದಲನೇ ಬ್ಯಾಚ್ SSLC 1963. ಆ ಬ್ಯಾಚ್ನಲ್ಲಿ ನಾನು SSLC ಪಾಸ್ ಮಾಡಿದ್ದು. ಅವಾಗ ಸೈನ್ಸಲ್ಲಿ ಭಾಳ ಒಳ್ಳೆ ಅಂಕಗಳು ಬಂತು. ಅದರಿಂದ ಅನಿವಾರ್ಯ ಅಂತಲ್ಲ, ಎಲ್ಲರೂ ಕೂಡ ಸೈನ್ಸೇ ಓದಬೇಕು ಅಂತಂದರು. ನಮ್ಮೂರಲ್ಲಿ ಯಾರೋ ಇದ್ದವರೊಬ್ಬರು ಸೈನ್ಸ್ ಓದಲಿ ಅಂತ ಹೇಳಿ ನ್ಯಾಷನಲ್ ಕಾಲೇಜಲ್ಲಿ ಸೇರಿಸಿದ್ರು. ನಮ್ಮ ಅಪ್ಪನಿಗೆ ಏನು ಓದಬೇಕು ಏನು ಓದಬಾರ್ದು ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅಂದರೆ ಅವ್ರಿಗೆ ಆಸೆನೂ ಇರಲಿಲ್ಲ. ಅವ್ರಿಗೆ ಆಸೆ ಒಂದೇ ಒಂದು, ಮಗ ಎಲ್ಲಾದರೂ ಒಂದು ಪ್ರೈಮರಿ ಸ್ಕೂಲಲ್ಲೋ ಹೈಸ್ಕೂಲಲ್ಲೋ ಟೀಚರ್ ಆಗಿಬಿಡೋದು, ಅಷ್ಟಾಗ್ಬಿಟ್ರೆ ಸಾಕು ಅಂತ ಅವರ ಆಸೆ ಇದ್ದದ್ದು. ಅದಕ್ಕೆ ಬೇಕಾಗಿರೋ ಶಿಕ್ಷಣ ಇದ್ದರೆ ಸಾಕು ಅಂತ. ಮತ್ತು ಓದೋದಕ್ಕೆ ಅವರು ಯಾವುದೇ ಬಗೆಯ ತಡೆ ಏನು ಹುಡ್ತಾ ಇರಲಿಲ್ಲ. ಸೊ ನಮ್ಮ ಊರಲ್ಲಿದ್ದ ಒಂದಿಬ್ಬರು ವಿದ್ಯಾವಂತರು ಒತ್ತಾಯಪೂರ್ವಕವಾಗಿ ನನ್ನನ್ನು ನ್ಯಾಷನಲ್ ಕಾಲೇಜಲ್ಲಿ ಓದುವ ಥರ ಮಾಡಿದ್ರು. ಬಟ್ ನ್ಯಾಷನಲ್ ಕಾಲೇಜಿಂದ ನಾನು ಬಿಟ್ಟು ಮೈಸೂರಿಗೆ ಓದೋಕ್ಕೆ ಯುವರಾಜಸ್ ಕಾಲೇಜಿಗೆ ಬಂದಿದ್ದು ಭಾಳ ವಿಚಿತ್ರವಾದ ಕಾರಣ. ಯಾಕೆಂದ್ರೆ ನ್ಯಾಷನಲ್ ಕಾಲೇಜಲ್ಲಿ ಹೆಚ್ಚನ್ನು ನಮ್ಮ ಪಾಠ ಮಾಡ್ತಾ ಇದ್ದಾಗ ಆಗ ತುಂಬ ಜನ ಆಸೆ ಪಡ್ತಾ ಇದ್ದದ್ದು ಸೈನ್ಸ್ ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ಡಾಕ್ಟ್ರಿಗಿಂತ ಇಂಜಿನಿಯರ್ ಆಗಬೇಕು ಅಂತ ಇತ್ತು. BSc ಓದೋದು ಉಪಯೋಗ ಇಲ್ಲ ಅಂತ. ಅಲ್ಲಿ BSc ಓದ್ತಾ ಇದ್ರು ತುಂಬ ಜನ ಅದೇ ಕಾಲೇಜಲ್ಲಿ. ಆದರೆ ಹೆಚ್ಚನ್ನು ನಮಗೆಲ್ಲ PUC ಕ್ಲಾಸ್ ಓಶಿಯಸ್ ದಿವಸ ನಮಗೊಂದು ಲೆಟರ್ ಕಳಿಸೋದು. ಲೆಟರ್ ಅಂದರೆ ಒಂದು ಪಾಂಪ್ಲೆಟ್. ಆ ಪಾಂಪ್ಲೆಟ್ಲ್ಲಿ ಅವರು BSc ಓದೋದು ನಿರುಪಯುಕ್ತ ಅನ್ನೋ ಥರದಲ್ಲಿ ಇತ್ತು. BSc ಓದಬೇಡಿ, ನೀವು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಹೋಗಿ ಅಂತ. ಯಾಕೆ ಆ ರೀತಿ ಮಾಡಿದ್ರು ಗೊತ್ತಿಲ್ಲ. ನನ್ನ ತಲೆ ಒಳಗಡೆ ಏನು ಬಂತು ಅಂತಂದರೆ, ಇಲ್ಲಿ BSc ಓದಿದ್ರೆ ಅವ್ರಿಗೆ ಪಾಠ ಮಾಡೋದಕ್ಕೆ ಆಸಕ್ತಿ ಇಲ್ಲ. PSc ನ್ಯಾಷನಲ್ ಕಾಲೇಜ್ ಬಿಡೋದಕ್ಕೆ ಮುಖ್ಯವಾದ ಕಾರಣ. ಇಲ್ಲಿ ಯಾಕೆ ಓದ್ಬೇಕು ನಾವು BScನ? ಅಲ್ಲದೆ ಇಲ್ಲೇ ಓದ್ಬೋದು BScನ. ಬಟ್ ಅವ್ರಿಗೆ BSc ಬಗೆಗೆ ಇದಿಲ್ಲ, ಇದು ಅಷ್ಟು ಒಲವಿಲ್ಲ, ಅವ್ರಿಗೇನೆ ಇಲ್ಲ. ಅಲ್ಲಿ ಯಾಕೆ ನಾನು ಓದಬೇಕು, ನಾನು ಓದೋದಿಲ್ಲ ಅಂತ ಹೇಳಿ ನಾನು ಮೈಸೂರಿಗೆ ಬಂದು ಯುವರಾಜಸ್ ಕಾಲೇಜಿನ BScಗೆ ಸೇರಿಕೊಂಡೆ. ಬಟ್ ಮೈಸೂರಿಗೆ ಸೇರಿದ್ದು ಒಳ್ಳೇದಾಯ್ತು. ನಾನು ಒಳ್ಳೇದು ಯಾಕಾಯಿತು ಅನ್ನೋದಕ್ಕೆ ಕಾರಣ, ಮೈಸೂರಿನಲ್ಲಿ ಆಗ ಇದ್ದ ವಾತಾವರಣದಲ್ಲಿ ಮತ್ತು ಮಹಾರಾಜಾಸ್ ಕಾಲೇಜ್ ಪಕ್ಕದಲ್ಲೇ ಯುವರಾಜಸ್ ಕಾಲೇಜ್ ಇದ್ದರಿಂದ ಮಹಾರಾಜಾಸ್ ಕಾಲೇಜಿನಲ್ಲಿ ಬಹಳ ದೊಡ್ಡ ಮತ್ತು ಬಹಳ ಒಳ್ಳೆಯ ಕಾರ್ಯಕ್ರಮಗಳು ಸದಾಕಾಲ ನಡೀತಾ ಇರ್ತಿದ್ವು. ಅಕ್ಕಪಕ್ಕದ ಕಾಲೇಜುಗಳು ನಮಗೂ ಆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ, ಭಾಷಣಗಳಿಗೆ ಹೋಗೋದಕ್ಕೆ, ಕೇಳೋದಕ್ಕೆ ಅವಕಾಶ ಸಿಗ್ತಾಯಿದೆ. ನಾನು ಕುವೆಂಪು ಅವ್ರ ಭಾಷಣ ಕೇಳಿದ್ದಲ್ಲೇನೆ, ತೀನಂಶಿಯವರ ಭಾಷಣ, DL ನರಸಿಂಹಾಚಾರ್ಯ ಭಾಷಣ, ಯಮುನಾಚಾರ್ಯ ಅಂತಂದರು ಫಿಲಾಸಫಿ ಪ್ರೊಫೆಸರ್, ಅವ್ರ ಭಾಷಣ. ಸೊ ತುಂಬ ಜನದ ಉಪನ್ಯಾಸಗಳನ್ನು ಕೇಳೋದಕ್ಕೆ ಅವಕಾಶ ಸಿಗ್ತದೆ. ಮತ್ತು ಮಹಾರಾಜಾಸ್ ಕಾಲೇಜ್ ಲೈಬ್ರರಿ ಆಗ ಭಾಳ ಒಳ್ಳೆಯ ಲೈಬ್ರರಿ. ಅದು ನಮಗೆ ಸುಲಭವಾಗಿ ಅಲ್ಲಿ ಹೋಗಿ ಪುಸ್ತಕಗಳು ತೊಗೊಂಡು ಓದೋದಕ್ಕೆ ಅವಕಾಶ ಇತ್ತು. ಮತ್ತು ಬಹಳ ಒಳ್ಳೆಯ ಪಬ್ಲಿಕ್ ಲೈಬ್ರರಿ ಇತ್ತು ಅದರಲ್ಲಿ ಮೈಸೂರಿನಲ್ಲಿ. ಆ ಪಬ್ಲಿಕ್ ಲೈಬ್ರರಿನಲ್ಲಿ ಓದೋದಕ್ಕೆ ಅಗಾಧ ಪ್ರಮಾಣದ ಪುಸ್ತಕಗಳಿದ್ದು ನಮಗೆ ಓದೋದಕ್ಕೆ ಅವಕಾಶವೂ ಇತ್ತು.
ಸೊ ಮೈಸೂರು BSc ಓದಿನ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಂದು ವಾತಾವರಣ ನನ್ನನ್ನು ಈ ಥರ ಸಾಹಿತ್ಯದ ಓದಿನ ಕಡೆಗೆ ಎಳೀತು ನನಗನ್ಸುತ್ತೆ. ಆಗ ತುಂಬ ಪುಸ್ತಕಗಳನ್ನ ಓದಿದ್ದು ನಾನಾಗ. ರಾಮಾಯಣ ದರ್ಶನ ಕೂಡ ಅವಾಗಲೇ ಓದಿದ್ದು ನಾನು. ಸೊ ಈ ಥರದ್ದೆಲ್ಲ ಓದಿದ್ದು ಮುಖ್ಯವಾದ ಕಾರಣ ಇರಬಹುದು. ಆದರೆ BSc ಓದಿದ ಮೇಲೆ ನನಗೆ ಸೈನ್ಸಲ್ಲಿ ಭಾಳ ಒಳ್ಳೆ ಮಾರ್ಕ್ಸ್ ಏನು ಬರಲಿಲ್ಲ. BSc ಈ ಬೇರೆ ಬೇರೆ ಪುಸ್ತಕಗಳು ಓದ್ತಾ ಕೂತ್ಕೊಂಡಿದ್ರಿಂದನೂ ಇರ್ಬೋದು, ಗೊತ್ತಿಲ್ಲ, ಇರ್ಬೋದು. ಆಮೇಲೆ ನನಗೆ MSc ಓದೋಕ್ಕೆ ಅವಕಾಶ ಸಿಗಲಿಲ್ಲ. MSc ಓದಬೇಕು ಅಂತ ಬೇರೆಯವರು ಒತ್ತಾಯ ಮಾಡಿದ್ರು ನನಗೆ ಸೀಟ್ ಕೊಡ್ತಾ ಇರಲಿಲ್ಲ. ಮೆರಿಟ್ ಮೇಲೆ ಮಾತ್ರ ಸೀಟ್ ತೊಗೋಬೇಕಿತ್ತು. ಯಾಕೆಂದರೆ ನಾನು 64ರಲ್ಲಿ ಇನ್ನೂ ಕೂಡ ಬೇರೆ ಬೇರೆ ರೀತಿಯ ರಿಸರ್ವೇಷನ್ಗಳೇನಿರಲಿಲ್ಲ. OBCಗಳಿಗೆ ಅವರಿಗೆ ರಿಸರ್ವೇಷನ್ ಏನಿರಲಿಲ್ಲ. ಸೊ ಹಾಗಾಗಿ ಮೆರಿಟ್ ಮೇಲೆ ಮಾತ್ರ ಸೀಟ್ ಸಿಗಬೇಕಿತ್ತು. ಸೊ ನಂಗಲ್ಲಿ ಸೀಟ್ ಸಿಗಲಿಲ್ಲ. ಫಿಸಿಕ್ಸಲ್ಲೂ ಸಿಗಲಿಲ್ಲ, ಕೆಮಿಸ್ಟ್ರಿಯಲ್ಲೂ ಸಿಗಲಿಲ್ಲ ನನಗೆ. ಹೀಗಾಗಿ ನಾನು B.Ed ಓದಿದೆ. B.Ed ಓದಿದ ಮೇಲೆ ಒಂದು ಹೈಸ್ಕೂಲು ಅಧ್ಯಾಪಕನಾಗಿ ಕೊಡಗಿನ ಒಂದು ಊರಿನಲ್ಲಿ ಹೋಗಿ ಅಧ್ಯಾಪಕನಾಗಿದ್ದೆ. ಸೊ ಸಾಹಿತ್ಯದ ಕಡೆಗೆ ನನಗೆ ಓಲುವೆ ಬಂದಿದ್ದಕ್ಕೆ ಮತ್ತು ಓದೋದಕ್ಕೆ ಆಸಕ್ತಿ ಬಂದಿದ್ದಕ್ಕೆ ಮೈಸೂರು ಬಹಳ ಮುಖ್ಯವಾದ ಕಾರಣ ನನಗದು. ಎರಡನೇ ಕಾರಣ, ನನಗಿದ್ದ ಪಾಠ ಮಾಡಿದ ಯುವರಾಜಸ್ ಕಾಲೇಜಿನ ಅಧ್ಯಾಪಕರಲ್ಲಿ ಕೆಲವರು, ಎಸ್ಪೆಷಲಿ ಒಬ್ಬರು ಫಿಸಿಕ್ಸ್ ಪ್ರೊಫೆಸರ್ ಇದ್ದರು, ಪ್ರೊಫೆಸರ್ K. ಶ್ರೀನಿವಾಸನ್ ಅಂತ. ಅವರು ಭಾಳ ಒಳ್ಳೆಯ ಫಿಸಿಕ್ಸ್ ಪ್ರೊಫೆಸರ್ ಅವರು. ಆದರೆ ಅವರು ತಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ ಸ್ವಾತಂತ್ರ್ಯ ಹೋರಾಟದವರು ಮತ್ತು ಕಮ್ಯುನಿಸ್ಟ್ ಚಳುವಳಿಯಲ್ಲಿ ಇದ್ದವರು ಅವರು. SFI ಕೇಡರ್ಲೆಲ್ಲ ಇದ್ದವರು ಅವರು. ಸೊ ಅಂಥದ್ದೊಂದು ಗುಂಪು ಮೈಸೂರಲ್ಲಿ ಇತ್ತದು, ಕಮ್ಯುನಿಸ್ಟ್ ಓಲುವೆ ಇದ್ದಂಥ ಗುಂಪಿತ್ತು. ಈಗ ನೀವು ಸಂತೆಪೇಟೆ ಅಂತ ಒಂದು ಜಾಗ ಇದೆ, ಅಲ್ಲೊಂದು ಪಾಪ್ಯುಲರ್ ಬುಕ್ ಹೌಸ್ ಅಂತಿದೆ. ಅಲ್ಲಿ DR ಕೃಷ್ಣಮೂರ್ತಿ ಅಂತನವರು ಯಾವಾಗಲೂ ಒಂದು ಅಂಗಡಿ ಇಟ್ಕೊಂಡಿರ್ತಿದ್ರು ಅಲ್ಲಿ. ಈಗಲೂ ಅಂಗಡಿ ಇದೆಯಲ್ಲ ಗೊತ್ತಿಲ್ಲ. ಅವ್ರು ಯಾರು ಅಂತಂದರೆ, ಅವ್ರ ಅಣ್ಣ ದೊಡ್ಡ ಪ್ರೆಸ್ ಇಟ್ಕೊಂಡಿದ್ರು, ಮೈಸೂರು ಪ್ರಿಂಟಿಂಗ್ ಪ್ರೆಸ್ ಅಂತ. ಅವ್ರ ಬ್ರದರ್ ಇವರು ಕೃಷ್ಣಮೂರ್ತಿ. ಸೊ ಆ ಅಂಗಡಿಗೆ ಹೋಗ್ತಾ ಇದ್ವಿ ನಾವು. ಅಲ್ಲಿ ಬೇಕಾದಷ್ಟು ಅಂಥ ಪುಸ್ತಕಗಳು ನಮಗೆ ಭಾಳ ಸಿಗ್ತಾ ಇದ್ವು. ಈ ಶ್ರೀನಿವಾಸನ್ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ದರೆ ಇದಕ್ಕಿದ್ದಾಗೆ ಫಿಲಾಸಫಿ ಹೊರಟೋಗ್ಬಿಡೋರು. ವೈಟ್ ಹೆಡ್ ಪಾಠ ಮಾಡ್ತಾ ಇದ್ರು ಅವರು. ವೈಟ್ ಹೆಡ್ ಅಥವಾ ರೆಸಲ್ ಪಾಠ ಮಾಡಿಬಿಡೋರು. ರೆಸಲ್ನ ಐಡಿಯಾಗಳನ್ನು ಹೇಳಕ್ತಾ ಇದ್ರು. ಅವ್ರು ಥಿಯರಿ ಆಫ್ ಲೈಟ್ ಹೇಳ್ತಾ ಇದ್ದಾರೋ, ರೆಸಲ್ ಬಗ್ಗೆ ಮಾತಾಡ್ತಾ ಇದ್ದಾರೋ, ಆ ಕ್ಷಣಕ್ಕೆ ಮಹಾ ಕನ್ಫ್ಯೂಷನ್ ಆಗ್ತಾ ಇತ್ತು ನನಗೆ. ಆದರೆ ಅವರಿಗೆ ಒಂದು ಸೈನ್ಸ್ ಮತ್ತು ಫಿಲಾಸಫಿಗಳ ನಡುವೆ, ಸೈನ್ಸ್ ಅಂದರೆ ಒಂದು ಆಲೋಚನಾ ಕ್ರಮಗಳ ನಡುವೆ ಇರ್ಬೋದಾದ ಒಂದು ಸಂಬಂಧ, ಯಾವುದೇ ಬಗೆಯ ಆಲೋಚನೆ ಆಗಿರಲಿ, ಅದು ಸೈನ್ಸ್ ಆಗಿರಲಿ, ಫಿಲಾಸಫಿ ಆಗಿರಲಿ, ಇವುಗಳ ನಡುವೆ ಒಂದು ಕಾರಿಲೇಷನ್ ಇರ್ತದೆ ಅಂತ ಅನ್ನೋದು ಪರೋಕ್ಷವಾಗಿ ನಮಗೆ ಹೇಳ್ಕೊಟ್ಟಂಗೆ ಆಯ್ತು. ಅದು ಕೂಡ ಸ್ವಲ್ಪ ಪರಿಣಾಮ ಬೀರಿರಬೇಕು ಅಂತ ಕಾಣಿಸುತ್ತೆ ನನಗೆ ಈಗ ಯೋಚನೆ ಮಾಡಿದ್ರೆ. ಯಾಕೆಂದರೆ ನನ್ನ ಆಲೋಚನಾ ಕ್ರಮದ ಮೇಲೆ, ಅದು ಆಲೋಚನಾ ಕಂಟೆಂಟ್ ಅಲ್ಲ, ಆಲೋಚನೆ ಮಾಡುವ ವಿಧಾನದ ಮೇಲೆ ಅವರ ಚಿಂತನಾ ಕ್ರಮ ಬಹಳ ಗಾಢವಾಗಿ ಪ್ರಭಾವ ಬೀರಿದೆ ಅಂತ ನನಗೆ ಅನಿಸುತ್ತೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಎಳೆಗಳು ಬಂದು ಸೇರಿಕೊಂಡು, ಮತ್ತು ನಾನು ಹೈಸ್ಕೂಲ್ ಅಧ್ಯಾಪಕನಾಗಿದ್ದಾಗ ಅಲ್ಲೆಲ್ಲ, ನೀವು ಚಿಕ್ಕವನಾಗ 21 ವರ್ಷ ನನಗಾಗಿ ಹೈಸ್ಕೂಲಲ್ಲಿ ಪಾಠ ಮಾಡ್ತಾಯಿದ್ದೆ. ಅಲ್ಲೆಲ್ಲ ಸೀನಿಯರ್ ಟೀಚರ್ಸ್ ಇದ್ದವರು, ನೀನು ಯಾಕಿಲ್ಲ ಹೈಸ್ಕೂಲಲ್ಲಿ ಓದ್ತಿದ್ಯಾ, ಬೇರೆ ಏನಾದ್ರು ಓದು, IAS ಓದು, KS ಓದು ಅಂತೆಲ್ಲ ಹೇಳ್ತಿದ್ರು. ನನಗೆ ಅಂಥದ್ದೆಲ್ಲ ಓದಬೇಕು ಅನ್ನೋ ಆಸಕ್ತಿ ಏನಿರಲಿಲ್ಲ. ಆದರೆ ಆ ವರ್ಷ ಹೈಸ್ಕೂಲ್ ರಜೆಯ ಸಂದರ್ಭದಲ್ಲಿ ನನ್ನ ಸ್ವಲ್ಪ ಕತೆ ಹೇಳ್ತಾ ಇದ್ದೀನಿ, ಅದ್ರ ಕತೆ ತಿಳ್ಕೊಂಬಿಡಿ. ನನ್ನ ಚಿಕ್ಕಪ್ಪನ ಮಗಳ ಮದುವೆ ಆಯಿತು ನಮ್ಮ ಊರಲ್ಲಿ. ಚಿಕ್ಕಪ್ಪನ ಮಗಳ ಮದುವೆಗೆ KG ನಾಗರಾಜಪ್ಪನವ್ರು ಬಂದಿದ್ರು. KG ನಾಗರಾಜಪ್ಪನವ್ರು ಯಾಕೆ ಬಂದಿದ್ರು? ನಮ್ಮ ಚಿಕ್ಕಪ್ಪನ ಮಗಳನ್ನ ಮದುವೆಯಾದ ಹುಡುಗ KG ನಾಗರಾಜಪ್ಪನವರ ಭಾವಮೈದ. ಅಂದರೆ
KG ನಾಗರಾಜಪ್ಪನವ್ರ ಹೆಂಡತಿ ಹ್ಮ್ ಆ ಹುಡುಗನ ಅಕ್ಕ. ಹ್ಮ್ ಸೊ ನಾಗರಾಜಪ್ಪನವರು ತುಮಕೂರ್ಲಿ ಇದ್ರು, ಬಟ್ ಅಲ್ಲಿಗೆ ಅವತ್ತು ಮದುವೆಗೆ ಬಂದು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಏನ್ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಕೇಳಿದ್ರು. ನಾನು ಹೀಗೆ BSc ಮಾಡಿಕೊಂಡು B.Ed ಮಾಡಿಕೊಂಡು ಟೀಚರ್ ಆಗಿದ್ದೀನಿ, ಮುಂದಕ್ಕೆ ಯಾಕೆ ಓದೋದಿಲ್ಲ ಏನಾದ್ರು ಅಂತ ಹೇಳಿದ್ರು ಅವರು. ಈಗ ಸೈನ್ಸಲ್ಲಿ ನನಗೆ ಆಸಕ್ತಿ ಇಲ್ಲ. ಆಸಕ್ತಿ ಇದೆ, ಬಟ್ ಸೀಟ್ ಸಿಗ್ಲಿಲ್ಲ MSc ಓದೋದಕ್ಕೆ ಅಂತ. ಅವ್ರೇನ್ ಮಾಡಿದ್ರು, ಅಲ್ಲಿ ಯಾರೋ ಒಬ್ರು ಮೈಸೂರಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಇದ್ರು, ಸಂಜೀವಯ್ಯ ಅಂತ ಹೇಳಿ. ಅವ್ರ ಫ್ರೆಂಡ್ ಏನೋ ಇರ್ಬೇಕು ಅವ್ರಿಗೆ. ಅವ್ರ ಮನೆ ಕರ್ಕೊಂಡೋದ್ರು. ಅವರು ಕರ್ಕೊಂಡೋಗಿ ಈ ಹುಡುಗನಿಗೆ ಒಂದು ಸೀಟ್ ಕೊಡಿಸು ಅಂತ ಹುಡುಗ ಕೊಡಿಸು. ಅವರು ಮಾರ್ಕ್ಸ್ ಎಲ್ಲ ನೋಡಿ, ಇಲ್ಲ ಇಷ್ಟು ಮಾರ್ಕ್ಸ್ಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅವರು ಹೋಗ್ಲಿ ಬಿಡು, ನೀನು ಯಾಕೆ MA ಕನ್ನಡ MA ಮಾಡಬಾರ್ದು, ಆಗ ಸೆಕೆಂಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ ಮೇಲೆ MAಗೆ ಸೀಟ್ ಕೊಡ್ತಾ ಇದ್ರು. ಮೈಸೂರಲ್ಲಿ ಅಪ್ಲಿಕೇಶನ್ ಹಾಕು ಅಂತಂದ್ರು. ಮೈಸೂರಲ್ಲಿ ಅಪ್ಲಿಕೇಶನ್ ಹಾಕಿದೆ ನಾನು. ಹಾಕಿದಾಗ ದೇಜಗವ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅವ್ರನ್ನ ಹೋಗಿ ನೋಡಿದೆ ನಾನು. ದೇಜಗವ್ ಆಯ್ತು ನೀನು ಕೊಡ್ತೀನಿ, ಆದರೆ ಸೆಕೆಂಡ್ ಲ್ಯಾಂಗ್ವೇಜ್ನವ್ರಿಗೆಲ್ಲ ನಾವು ಮಂಗಳೂರಲ್ಲಿ ಕೊಡೋದು, ಆಪ್ಷನಲ್ಸ್ ಇದ್ದರೆ ಮಾತ್ರ ಇಲ್ಲಿ ಕೊಡೋದು. ಸೊ ನೀನು ಮಂಗಳೂರಿಗೆ ಹೋಗಿ ಓದೋದಾದರೆ ನಿನ್ಗೆ ಸೀಟ್ ಕೊಡ್ತೀನಿ ಅಂತ. ನಾನು ಮಂಗಳೂರಲ್ಲಿ ಹೋಗಿ ಓದೋದ್ರ ಬಗ್ಗೆ ನನಗೇನು ಅಷ್ಟೇನು ಆಸಕ್ತಿ ಇರಲಿಲ್ಲ, ಗೊತ್ತಿಲ್ಲ ಏನು ಅಂತ. ಆದರೆ ಇವರೇ ಇನ್ನೊಂದು ಸಜೆಷನ್ ಕೊಟ್ಟರು, ನಾಗರಾಜಪ್ಪನವ್ರು. ಶಿವರಪ್ಪನವ್ರು ನನಗೆ ಗೊತ್ತು, ಅಲ್ಲಿಗೆ ಹೋಗು, ಅವ್ರಿಗೆ ನಾನು ಚೀಟಿ ಕೊಡ್ತೀನಿ, ಲೆಟ್ರ್ ಕೊಡ್ತೀನಿ, ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಮಾತಾಡಿಸು ಅಂತ. ನಾನು ಅಪ್ಲಿಕೇಶನ್ ಹಾಕಿದೆ, ಶಿವರಾಜಪ್ಪನವ್ರನ್ನ ಹೋಗಿ ಭೇಟಿ ಮಾಡಿದೆ. ಅವ್ರು ನಾಗರಾಜಪ್ಪನವ್ರ ಲೆಟ್ರ್ ಎಲ್ಲ ಓದ್ಬಿಟ್ಟಿದ್ದೀನಿ. ಸ್ವಲ್ಪ ಅಷ್ಟೇನು ಅವ್ರಿಗೆ ಉತ್ಸಾಹ ಇರಲಿಲ್ಲ. ಈ ಸೆಕೆಂಡ್ ಲ್ಯಾಂಗ್ವೇಜ್ ಓದ್ಕೊಂಡು ಬಂದ್ಬಿಡ್ತಾರೆ, ಶಬ್ದ ಮಂಡ್ಯ ದರ್ಪಣ ಓದಿರಲ್ಲ, ಏನು ಓದಿರಲ್ಲ, MA ಮಾಡಬೇಕು ಅಂತ ಬಂದ್ಬಿಡ್ತಾರೆ ಅಂತ ಒಂಥರ ನಿರಾಸೆಯ ಮಾತುಗಳನ್ನ ಆಡಿದ್ರು. ಆದರೂ ಅವ್ರು ಸೀಟ್ ಕೊಡ್ತಾರೋ ಇಲ್ವೋ ಅಂತ ನನಗೆ ಅನಿಸಿತ್ತು, ಬಟ್ ಸೀಟ್ ಸಿಕ್ಬಿಡ್ತು ನನಗೆ. ಆದರೆ ಅದು ಕಾರಣನೂ ಇದೆ. ಆಗ MA ಓದೋದಕ್ಕೆ ಬೆಂಗಳೂರು ಯೂನಿವರ್ಸಿಟಿಗೆ ಬೆಂಗಳೂರಿನ ಕಾಲೇಜುಗಳಿಂದ ತುಂಬ ಜನ ವಿದ್ಯಾರ್ಥಿಗಳು ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ಆಪ್ಷನಲ್ ಕನ್ನಡ ಎರಡು ಮೂರು ಕಾಲೇಜಲ್ಲಿ ಇತ್ತು ಅಷ್ಟೇ. ಒಂದು ವಿಜಯ ಕಾಲೇಜಲ್ಲಿತ್ತು, ಒಂದು ಆಚಾರ್ಯ ಪಾಠಶಾಲೆಯಲ್ಲಿತ್ತು, ಒಂದು ಆರ್ಟ್ಸ್ ಕಾಲೇಜಲ್ಲಿತ್ತು. ಉಳಿದೆಲ್ಲೂ ಕನ್ನಡ MA ಕನ್ನಡ ಆಪ್ಷನ್ಸ್ ಇರಲಿಲ್ಲ. ಅಲ್ಲಿಂದ ಬರೋ ವಿದ್ಯಾರ್ಥಿಗಳು ಬರಬೇಕಿತ್ತು. ಸೊ ಹಾಗಾಗಿ ಎರಡನೇ ಭಾಷೆಯನ್ನಾಗಿ ಕನ್ನಡವನ್ನು ಓದ್ದವರಿಗೆ ಸೀಟ್ ಕೊಡಲೇಬೇಕಿತ್ತು ಅವರು. ಹೀಗೆ ಯಾಕೆಂದ್ರೆ ನನ್ನ ಬ್ಯಾಚಲ್ಲೇ 7-8 ಜನ ಆ ಥರದವ್ರು ಇದ್ದರು, ನಾವು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ನವ್ರು ಇದ್ದವರು. ಸೊ ಹೀಗಾಗಿ ನಮ್ಗೆ ಸೀಟ್ ಕೊಟ್ಟರು. ಆಮೇಲೆ ಸೀಟ್ ತಗೊಂಡು ನಾನು ಆಮೇಲೆ ಓದಿದ್ದು ಕತೆ ಈ ಥರದ್ದದು. ಅದು ಸಾಹಿತ್ಯದ ಕಡೆಗೆ ಒಲವು ಮತ್ತು ಸಾಹಿತ್ಯದ ಓದಿನ ಕಡೆಗೆ ಕನ್ನಡ MA ಓದಿದ್ದೆಲ್ಲವೂ ಕೂಡ ಹೀಗೆ ಆಯ್ಕೆಗಳಾಗಿತ್ತು ಅಥವಾ ಆಯ್ಕೆಗಳು ಇಲ್ಲದೇ ಇರೋ ಪರಿಸ್ಥಿತಿಯಲ್ಲಿ ಆಯ್ಕೆ ಮಾಡಿಕೊಂಡ ದಾರಿಯಾಗಿತ್ತು, ಹೇಳೋದು ಕಷ್ಟ. ಬಟ್ ಈಗ ಅಲ್ಲಿಗೆ ಬಂದು ನಿಂತು ಬಿಟ್ಟಿದ್ದೀನಿ ಅಷ್ಟೇ ಕತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸರ್, ಈಗ ಮುಂದುವರೆದಂಗೆ ಇವಾಗ ನೀವು ವಿಮರ್ಶೆನಲ್ಲಿ ಆರಂಭದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರಿ, ಬರವಣಿಗೆ ಎಲ್ಲ ಪ್ರಕಟ ಮಾಡಿದ್ರಿ. ಆಮೇಲೆ ಸ್ವಲ್ಪ ಈ ಫಿಲಾಸಫಿ ಆಫ್ ಲ್ಯಾಂಗ್ವೇಜ್, ನುಡಿ ಚಿಂತನೆ ಅಂತ ಕರಿಬಹುದಾದ ಏರಿಯಾ, ನಾಟಕ, ರಂಗಭೂಮಿ, ಅನುವಾದ. ಆಮೇಲೆ ನೀವು ಹಂಪಿಗೆ ಬಂದಮೇಲೆ, ಕುವೆಂಪು ಭಾಷಾ ಭಾರತಿಗೆ ಬಂದಮೇಲೆ ಆಡಳಿತದ ಜೊತೆಗೆ ಬೇರೆ ಬೇರೆ ಥರ ಬೌದ್ಧಿಕವಾಗಿ ಯೂನಿವರ್ಸಿಟಿಯನ್ನು ಕಟ್ಟೋ ಕೆಲಸನೂ ಮಾಡಿದ್ದೀರಿ, ಬೇರೆ ಬೇರೆ ಯೋಜನೆಗಳನ್ನು ಅಲ್ಲಿ ಮಾಡಿದ್ದೀರಿ. ಇಲ್ಲೂ ಅಷ್ಟೇ ಕುವೆಂಪು ಭಾಷಾ ಭಾರತಿನಲ್ಲೂ ಬೇಕಾದಷ್ಟು ಯೋಜನೆಗಳನ್ನು ನೀವು ಜಾರಿಗೆ ತಂದಿದ್ದೀರಿ. ಈ ಏರಿಯಾಗಳಲ್ಲಿ ಮೊದಲಿಗೆ ನೀವು ವಿಮರ್ಶೆಗೆ ಪ್ರವೇಶ ಮಾಡ್ತೀರಾ, ನನ್ನ ಸೀಮಿತವಾದ ತಿಳುವಳಿಕೆ ನೆಲೆಯಲ್ಲಿ. ಆ ನಂತರದಲ್ಲಿ ಬೇರೆ ಬೇರೆ ಏರಿಯಾಗಳಿಗೆ ನೀವು ಪ್ರವೇಶ ಮಾಡ್ತೀರಾ. ನೀವು ಈ ಥರ ವಿಮರ್ಶೆನಲ್ಲಿ ಉಳಿದೇ ಹೋಗ್ತೀರಾ. ಸಾಹಿತ್ಯ ವಿಮರ್ಶೆ ಅಂತ ಕರಿಬಹುದಾದಂಥ ಆ ಏರಿಯಾದಲ್ಲಿ ನೀವು ಸ್ಟಿಕಾನ್ ಆಗಿ ಉಳಿಯಲ್ಲ. ಇದಕ್ಕೆಲ್ಲ ಕಾರಣ ಏನಿರ್ಬೋದು ಸರ್, ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ನಿಜ ಹೇಳ್ಬೇಕಂದ್ರೆ ನಾನು ಪ್ರಶ್ನೆನ ರಿಪೀಟ್ ಮಾಡಲ ಇಲ್ಲ, ಅಗತ್ಯ ಇಲ್ಲ, ಇಲ್ಲ. ಇಲ್ಲ. ಇದು ಸ್ವಲ್ಪ ಈ ರೀತಿ ಹೇಳೋಕೆ ಪ್ರಯತ್ನ ಪಡ್ತೀನಿ. ನಾನು MA ಓದ್ತಾ ಇದ್ದಾಗ ನನ್ನ ವಿಷಯ ಆಯ್ಕೆ ಮಾಡ್ಕೊಂಡಿದ್ದು ನಾನು ಸೆಕೆಂಡ್ ಇಯರ್ MAನಲ್ಲಿ, ಎರಡನೇ MAನಲ್ಲಿ ಭಾಷಾಶಾಸ್ತ್ರವನ್ನು. ಭಾಷಾಶಾಸ್ತ್ರಕ್ಕೆ ಅದಕ್ಕೆ ಕಾರಣ ಏನಂತಂದರೆ, ನಾನು ಮೊದಲನೇ ವರ್ಷ MA ಮುಗಿಸಿದ ತಕ್ಷಣ ಮೈಸೂರಲ್ಲಿ ಲಿಂಗ್ವಿಸ್ಟಿಕ್ಸ್ ಸೊಸೈಟಿ ಆಫ್ ಇಂಡಿಯಾದವರು 40 ದಿವಸದ ಒಂದು ವರ್ಕ್ಶಾಪ್ ಮಾಡಿದ್ರು, ಲಿಂಗ್ವಿಸ್ಟಿಕ್ಸ್ ವರ್ಕ್ಶಾಪ್.
ಆ ವರ್ಕ್ಶಾಪ್ಗೆ ನಾವು ಹೋಗಿದ್ದೆ ನಾನು. 40 ದಿವಸ ಮೈಸೂರಲ್ಲಿ ಮಹಾರಾಜಾಸ್ ಕಾಲೇಜಿನಲ್ಲೇ ಆ ವರ್ಕ್ಶಾಪ್ ನಡೆಯಿತು. ದೇಶದಾದ್ಯಂತ ಬಂದ ದೊಡ್ಡ ದೊಡ್ಡ ಭಾಷಾಶಾಸ್ತ್ರಜ್ಞರು ಪಾಠ ಮಾಡ್ತಾ ಇದ್ದಾರೆ. ಅದು ನನಗೆ ಭಾಷಾಶಾಸ್ತ್ರದ ಬಗೆಗೆ ಒಂದು ವಿಶಿಷ್ಟವಾದ ಸೆಳೆತವನ್ನು ಉಂಟು ಮಾಡಿತ್ತು. ಇದು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಇದೆ ಅಂತ ನನಗೆ ತಿಳ್ಕೊಳ್ಬೇಕಾದ ಭಾಳ ಇದೆ ಅಂತ ಅನಿಸಿತು. ಆದರೆ MA ಮುಗಿಸಿದ ಮೇಲೆ ನಾನು ನ್ಯಾಷನಲ್ ಕಾಲೇಜಲ್ಲಿ ಲೆಕ್ಚರರ್ ಆದೆ. ಆಮೇಲೆ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಆದಾಗ ನನಗೆ ಒಂದು ಅವಕಾಶ ಇದ್ದದ್ದು ಚಿದಾನಂದ ಮೂರ್ತಿಯವ್ರ ಹತ್ರ ಕೆಲಸ ಮಾಡಬೇಕು ಅಥವಾ GSS ಹತ್ರ ಕೆಲಸ ಮಾಡಬೇಕು. ನಾವಿಬ್ಬರು ವಿದ್ಯಾರ್ಥಿಗಳು ರಿಸರ್ಚ್ ಅಸಿಸ್ಟೆಂಟ್ ಆದವರಲ್ಲಿ ಒಬ್ಬರು ಕೃಷ್ಣ ಪರಮೇಶ್ವರ್ ಭಟ್ರು, ಇನ್ನೊಬ್ಬರು ನಾನು. ಇನ್ನೊಬ್ಬರು ಸಿ ವೀರಣ್ಣ ಇದ್ದರು, ಅವರು ಜಾನಪದಕ್ಕೆ ಹೊರಟೋದ್ರು. ಕೃಷ್ಣ ಪರಮೇಶ್ವರ್ ಭಟ್ರನ್ನ ಚಿದಾನಂದ ಮೂರ್ತಿಯವರು ಆಯ್ಕೆ ಮಾಡಿಕೊಂಡ್ರು. ನನಗೆ ಅನಿವಾರ್ಯವಾಗಿ GSS ಅವ್ರ ಹತ್ರ ಇದ್ದ ಪ್ರಾಜೆಕ್ಟು ಕಾವ್ಯಮೀಮಾಂಸೆ ಮೇಲೆ. ಅದರ ಆ ಪ್ರಾಜೆಕ್ಟ್ನ ಫಲಿತಾನೇ ಕಾವ್ಯಾರ್ಥ ಪದಕೋಶ. ಆಗ ಮಾಡಿದ ರಿಸರ್ಚನ್ನ ರಿಸರ್ಚ್ ಅಸಿಸ್ಟೆಂಟ್ ಆಗಿ ನಾನು ಏನು ಕೆಲಸ ಮಾಡಿದೆ ಅದೇ ಕಾವ್ಯಾರ್ಥ ಪದಕೋಶ. ಅಂದ್ರೆ ಏನಾಯಿತು, ನನ್ನ ಆಯ್ಕೆಯ ಕ್ಷೇತ್ರವನ್ನು ಬಿಟ್ಟು ಈ ಕ್ಷೇತ್ರದಲ್ಲಿ ಸಾಹಿತ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ ಈ ಕ್ಷೇತ್ರದ ಕಡೆಗೆ ಬರೋದು ಎಗೈನ್ ಒಂದು ದಾರಿಯನ್ನು ಈ ಥರ ಒಂದು ಮುಚ್ಕೊಂತು ಇನ್ನೊಂದು ತೆರ್ಕೊಂತು ಈ ಥರ ಆಯಿತು. ಆಮೇಲೆ ಪಾಠ ಮಾಡ್ತಾ ಇದ್ದಾಗ ನನ್ನ ಬಹುಪಾಲು ಲೇಖನಗಳು ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದಾಗ ಅದರ ಫಲಿತಾಂಶವಾಗಿ ಬರ್ತಾ ಇದ್ದು. ಅಂದರೆ ನಾನು ಏನೋ ಒಂದು ಟೆಕ್ಸ್ಟನ್ನು ಪಾಠ ಮಾಡ್ತಾ ಇದ್ದೆ ಅಥವಾ ಇನ್ನೇನೋ ಮಾಡ್ತಾ ಇದ್ದೆ. ಆವಾಗ ಬಂದ ಚಿಂತನೆಗಳನ್ನು ಆಗ ಬೇರೆ ಬೇರೆ ಪತ್ರಿಕೆಗಳಿಗೆ ಅಥವಾ ಸೆಮಿನಾರ್ಗಳಿಗೆ ಸಾಹಿತ್ಯದ ಅಧ್ಯಾಪಕನಾಗಿರೋದರಿಂದಾಗಿ ನಾನು ವಿಮರ್ಶಾ ಲೇಖನಗಳನ್ನ ಬರೀತಕ್ಕಂಥದ್ದು ಒಂದು ಕಾರಣ ಆಯಿತು. ಮತ್ತು ಆಗ ನಾವೊಂದು ಅಂಕಣ ಅನ್ನೋ ಪತ್ರಿಕೆಯನ್ನು ಪ್ರಾರಂಭ ಮಾಡೋದು, ಅದಕ್ಕೆ ಬರೀಬೇಕಾಗಿ ಬಂತು. ಸೊ ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಮತ್ತು ನಮ್ಮ ಮಿತ್ರ ಶೂದ್ರ ಶ್ರೀನಿವಾಸ್ ತೆಗೆದ ಶೂದ್ರ ಪತ್ರಿಕೆಗೆ ಅವರು ಒತ್ತಾಯಪೂರ್ವಕವಾಗಿ ನನ್ನಿಂದ ಲೇಖನಗಳನ್ನ ಬರೆಸ್ತಾ ಇದ್ದರು. ಅದರಲ್ಲಿ ನಾನು ಆಗ ಪ್ರಕಟ ಆಗ್ತಾ ಇದ್ದ ಕಾದಂಬರಿಗಳ ಬಗೆಗೆ, ಕಥೆಗಳ ಬಗೆಗೆ, ನಾಟಕಗಳ ಬಗ್ಗೆ ಎಲ್ಲ ವಿಮರ್ಶಾ ಲೇಖನಗಳನ್ನ ಬರಿತಾ ಇದ್ದೆ. ಆಗ ಮುಸ್ಸಂಜೆಯ ಕಥಾ ಪ್ರಸಂಗದ ಬಗ್ಗೆ ಇರ್ಬೋದು ಅಥವಾ ಬೀಜ ಕಾದಂಬರಿ ಬಗ್ಗೆ ಇರ್ಬೋದು, ಸುಮ್ಮನೆ ನೆನಪಿಂದ ಹೇಳ್ತಾ ಇದ್ವಿ. ಅಂದರೆ ಇವೆಲ್ಲ ವಿಮರ್ಶಾ ವಲಯದಲ್ಲಿ ಕೆಲಸ ಮಾಡೋದಕ್ಕೆ ಅದು ಕೆಲವು ನನ್ನ ವೃತ್ತಿಯ ಒತ್ತಡಗಳು ಕಾರಣ ಆದವು ಮತ್ತು ಆ ಸಂದರ್ಭದಲ್ಲಿದ್ದಂಥ ವಾತಾವರಣವೂ ಕೂಡ ಕಡಿಮೆ ಆಯಿತು, ಕಾರಣ ಆಯಿತು. ಅದರಿಂದಾಗಿ ನಾನು ವಿಮರ್ಶೆಯ ಲೇಖನಗಳನ್ನು ಬರೆದೆ. ಆದರೆ ಅವುಗಳನ್ನೆಲ್ಲ ಪ್ರಕಟ ಮಾಡಬೇಕು ಅನ್ನೋ ಆಸಕ್ತಿ ನನಗೇನಿರಲಿಲ್ಲ. ಪ್ರಕಟ ಅಂದರೆ ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕು ಅನ್ನೋ ಆಸಕ್ತಿ ಇರಲಿಲ್ಲ. ಯಾಕೆಂದರೆ ನಾನು ಸುಮಾರು 71ನೇ ಇಸ್ವಿಯಲ್ಲೇ ನಾನು ಮೊದಲ ವಿಮರ್ಶಾ ಲೇಖನ MA ಇದ್ದಾಗಲೇ ಬರೆದಿದ್ದೆ. ಅದು ಚಂದನ ಅನ್ನುವ KS ನರಸಿಂಹಸ್ವಾಮಿ ಅವರ ಅಭಿನಂದನಾ ಗ್ರಂಥಕ್ಕೆ ಬರೆದ KS ನರಸಿಂಹಸ್ವಾಮಿ ಅವರ ಕಾವ್ಯ ಭಾಷೆ ಬಗ್ಗೆ ಬರೆದಿದ್ದು. ಆ ನಂತರದಲ್ಲಿ ಸುಮಾರು ಒಂದು 20-25 ವರ್ಷದವರೆಗೆ ಬರೆದ ಲೇಖನಗಳೆಲ್ಲವನ್ನು ಹಲವು ಜನ ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಒತ್ತಾಯ ಮಾಡಿದ್ರು ಕೂಡ ನಾನು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ನನಗೆ ಆಸಕ್ತಿ ಇರಲಿಲ್ಲ. ಯಾಕೆಂದ್ರೆ ನನಗೆ ಒಂದು ಅನಿಸ್ತಾ ಇದೆ ಏನು ಅಂತಂದರೆ, ಒಂದು ಕೋರ್ ಆದಂಥ ಒಂದು ಇವುಗಳ ನಡುವೆ ಕಟ್ತಾ ಇರ್ತಕ್ಕಂಥ ಒಂದು ಫ್ರೇಮ್ ವರ್ಕ್ ನನಗೇನು ಸಿಕ್ಕಿಲ್ಲ ಅಂತಲೇ. ಬಿಡಿ ಬಿಡಿ ಲೇಖನಗಳಿವೆ, ಅವುಗಳ ನಡುವೆ ಏನು ಸಂಬಂಧ ಇದೆ, ಯಾವ ಥಿಯರಿಟಿಕಲ್ ಫ್ರೇಮ್ ವರ್ಕ್ ಇದೆ ಅನ್ನೋದು ನನಗಿನ್ನೂ ಗೊತ್ತಾಗಲಿಲ್ಲ ಆ ವರ್ಷಕ್ಕೆ, ಆ ಸಂದರ್ಭದಲ್ಲಿ. ಈಗಲೂ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಎನಿವೆ ಅಂದರೆ ನಾನು ಡಿಫಿಡೆನ್ಸ್ ಇತ್ತು, ಹಿಂಜರಿಕೆ ಇತ್ತು ನನಗೆ. ವಿಮರ್ಶಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವ ಸಿದ್ಧತೆ ಕಡಿಮೆ ಇದೆ ನನಗೆ ಅಂತ. ಆದರೆ ತರಗತಿಯಲ್ಲಿ ಪಾಠ ಮಾಡುವಾಗ ಆ ಟೆಕ್ಸ್ಟ್ಗಳನ್ನ ಪಾಠ ಮಾಡೋದಕ್ಕೆ ನನಗೇನು ಹಿಂಜರಿಕೆ ಇರಲಿಲ್ಲ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ನನಗೆ ವಿದ್ಯಾರ್ಥಿಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡಿದ್ದನ್ನು ಪಾಠ ಮಾಡ್ತಾ ಇದ್ದೆ, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ಅದು ಬರವಣಿಗೆ ರೂಪದಲ್ಲಿ ಬಂದು ಆ ಬರವಣಿಗೆಗೆ ಅದನ್ನು ಲೇಖನವಾಗಿ ಮಾಡಿ ಅದನ್ನೆಲ್ಲವನ್ನು ಸೇರಿಸಿ ಒಂದು ಸಂಕಲನವಾಗಿ ಮಾಡಬೇಕಾದ್ರೆ 97ರವರೆಗೆ ಕಾಯಬೇಕಾಗಿ ಬಂತು. ಅದು ಮತ್ತೆ ಕೆಲವು ಗೆಳೆಯರ ಒತ್ತಾಯದ ಮೇರೆಗೆ ಆಗಿದ್ದ ಕೆಲಸ ಅಂತ. ಗುಂಪಲ್ಲಿ ನಾನು ನೀವು ವಿವೇಕ ಪ್ರಕಾಶನದಲ್ಲಿ ನೀವು ಇದ್ರಿ. ಸೊ ಇದಿಷ್ಟು
ಆ ವಿಮರ್ಶಾ ಲೇಖನದಲ್ಲಿ, ವಿಮರ್ಶಾ ಕ್ಷೇತ್ರದಲ್ಲಿ ನಾನು ಒಬ್ಬ ಮೇಜರ್ ಪ್ಲೇಯರ್ ಅಂತ ನನ್ಗೆ ಯಾವಾಗಲೂ ಅನಿಸೇ ಇಲ್ಲ. ಅಂದ್ರೆ ಬರಿತಾ ಇರುವಾಗಲೂ ಕೂಡ ಅನಿಸಿರಲಿಲ್ಲ ನನಗೆ.